ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ ಏನ್ ಮಾಡ್ತಿದ್ದೀರಾ? ತಾತ ಏನ್ ತಮಾಷೆ ಮಾಡ್ತಿದ್ದೀರಾ? ನಾನು ಇವಳನ್ನ ಮದುವೆ ಆಗದ ಸಾಧ್ಯನೇ ಇಲ್ಲ. ನಿನಗೀಗ ಮಾತಾಡೋ ಯಾವುದೇ ಹಕ್ಕಿಲ್ಲ. ನಡಿ ಹಸೆ ಮೇಲೆ ಕೂತ್ಕೋ. ತಾತ, ಅಮ್ಮನ್ನ ನಾನು ಕನ್ವಿನ್ಸ್ ಮಾಡ್ತೀನಿ ತಾತ. ನಾನು ಯಾರನ್ನೂ ಮದುವೆ ಆಗಲ್ಲ. ಅಮ್ಮ ನೋಡು, ನೀನು ಹಠ ಮಾಡ್ತಿರೋದ್ರಿಂದನೇ ತಾತ ಈ ನಿರ್ಧಾರ ತಗೋತಿದ್ದಾರೆ. ದಯವಿಟ್ಟು ಬೇಡ ಅಮ್ಮ. ಮದುವೆನೇ ಹೆಣ್ಣಿನ ಜೀವನ ಅಲ್ಲ. ನಾನು ಚೆನ್ನಾಗಿ ಓದ್ನಾಗೆ ಬಾಯಿ. ನೀನು ಮದುವೆ ಆಗದೆ ಹೋದ್ರೆ ತಗೋ ಇದನ್ನ ನನ್ನ ಮೇಲೆ, ಮೇಘ್ನ ಮೇಲೆ, ಶ್ಯಾಮ್ ಮೇಲೆ ಸುರಿದು ಬೆಂಕಿ ಹಚ್ಚಿ ಹೋಗ್ತಾ ಇರು. ನಳಿನಿ ಏನ್ ಹೇಳ್ತಿದ್ಯಾ? ಹೌದು ರೀ, ಇವಳು ಮದುವೆ ಇದೇ ಮಂಟಪದಲ್ಲ, ಈಗಲೇ ನಡಿಲೇಬೇಕು. ಸಾಹೇಬ್ರೆ ಹೇಳ್ತಿದಾರಲ್ಲ, ಇಂಥ ಹೋದ್ ಮದ್ವೆನ ನಡೆಸ್ಕೊಡ್ತಾರೆ, ಇವಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೋತಾರೆ ಅಂತ. ಅದೇ ಮಾವ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಇವನಿಗೆ ಚೆನ್ನಾಗಿ ಗೊತ್ತಿದೆ. ನಡಿ. ತಾತ ಪ್ಲೀಸ್, ನಾನ್ ಕರ್ದಿದ್ದು ಲಕ್ಷ್ಮಿ ಲೈಫಲ್ಲಿ ತೊಂದರೆ ಆಗ್ತಿದೆ, ಬಂದು ತಡೀರಿ ಅಂತ. ಆದಿ ಲೈಫ್ಗೆ ತೊಂದರೆ ಆಗ್ಲಿ ಅಂತ ಅಲ್ಲ. ಅಮ್ಮು, ನಿನ್ನ ಕರ್ತವ್ಯ ನೀನು ಮಾಡಿದೀಯ. ಇವನ ಕರ್ತವ್ಯ ಪಾಲಿಸೋ ಸಮಯ ಬಂದಿದೆ ಈಗ. ತಾತ, ನಿಮ್ಮ ಪ್ರೆಸ್ಟೀಜ್ಗೆ ನಾನು ಬಲಿ ಆಗಲ್ಲ. ಈ ಡ್ರಾಮಾದಲ್ಲಿ ನನ್ನ ಎಳಿಬೇಡಿ. ಇದು ಇವ್ರ ಫ್ಯಾಮಿಲಿ ತಲೆನೋವು. ಅವ್ರು ಏನಾದ್ರೂ ಮಾಡ್ಕೋತಾರೆ. ಐ ಆಮ್ ಡನ್ ಹಿಯರ್. ಅದೇ ಅದೇ ನಿಂತ್ಕೋ. ಯಜಮಾನ್ರೆ, ನಿನ್ನ ಮಗಳ ಮದುವೆ ನೀ ಅನ್ಕೊಂಡಿರೋ ಮುಹೂರ್ತದಲ್ಲೇ ನಡೆಯುತ್ತೆ. ಇದು ಈ ಧರ್ಮರಾಜ್ ಕೊಡ್ತಿರೋ ಮಾತು. ಅದೇ ಎಲ್ಲೋಗ್ತಾ ಇದೀಯಾ? ನೀನು ಮದುವೆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ, ನೀನು ಮಾಡಿರೋ ಅನ್ಯಾಯ ಎಲ್ಲ ಸರಿ ಹೋಗ್ಬಿಡುತ್ತಾ? ನೀನು ಮಾಡಿರೋ ಕರ್ಮದಿಂದ ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡ್ದೆ ತಾತ? ಸುಮ್ಮನೆ ಏನೇನೋ ಹೇಳಿ ನನ್ನ ಹಳ್ಳ ತಳ್ಳಕ್ ನೋಡ್ಬಿಡಿ. ಅಪ್ಪ, ಅವನು ಏನು ಮಾಡ್ದ ಅಪ್ಪ? ಅವನಿಗೆ ಇಷ್ಟ ಇಲ್ಲ ಅಂದರೂ ಯಾಕೆ ಈ ಮದುವೆಗೆ ಒತ್ತಾಯ ಮಾಡ್ತಿದ್ದೀರಾ? ಏನು ಮುಖ ನೋಡ್ತಿದ್ಯಾ? ನೀನೇ ಬಾಯ್ಬಿಟ್ಟು ಹೇಳ್ತೀಯೋ ಇಲ್ಲ ನಾನು ಹೇಳೋ? ನಾನು ಇವನಿಗೆ ಯಾಕೆ ಒತ್ತಾಯ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಇವತ್ತು ಲಕ್ಷ್ಮಿ ಜೀವನ ಹೀಗಾಗೋದಕ್ಕೆ ಇವನೇ ಕಾರಣ. ಇವನಿಂದನೇ ಪಾಪ ಹೆಣ್ಮಗು ಈಗ ಅಳ್ತಾ ಕೂತಿರೋದು. ಅವ್ರ ಮನೆಯವರೆಲ್ಲ ಸಂಕಟ ಅನುಭವಿಸ್ತಾ ಇರೋದು. ಅಪ್ಪ ಏನು ಹೇಳ್ತಿದ್ದೀರಾ ಅಪ್ಪ? ಅಪ್ಪ, ನಾನು ಏನು ಮಾಡಿಲ್ಲ ಅಪ್ಪ. ತಾತಂಗೆ ಈ ಊರಿನ ಜನದ ಮೇಲಿರೋ ಸಾಫ್ಟ್ ಕಾರ್ನರ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಶಬಾಸ್ ಶಬಾಸ್ ಮೊಮ್ಮಗನೇ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಸಾಧಿಸ್ತಾ ಇದೆಯಾ ಅಲ್ವಾ? ಸರೋಜ, ನೋಡು ನಿನ್ನ ಮೊಮ್ಮಗ ಯಾವ ಮಟ್ಟಕ್ಕೆ ಇಳಿದಿದ್ದಾನೆ ಅಂತ. ನೀನು ಮಾಡಿರೋ ಅನ್ಯಾಯ ಏನು ಅಂತ ನಾನು ನೆನಪಿಸ್ತೀನಿ. ಪ್ರಸಾದ, ನೀವೇನಾದ್ರೂ ತಾತನ ಹತ್ರ ಕಿಟ್ಟಿ ಬಗ್ಗೆ ಹೇಳಿದ್ರೆ ನೀವು ಈ ಕೆಲಸದಲ್ಲಿ ಇರಲ್ಲ. ನಲ್ದಿ,
ತಗೋ ನೀರು ಕುಡಿ. ನನಗೆ ಅರ್ಥ ಆಗತ್ತೆ ನಳಿನಿ, ಆದ್ರೆ ನೀನ್ ಈಗ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಹೇಳು? ನಳಿನಿ ಬೈಲಿ, ತಗೋ ನೀರು ಕುಡಿ. ನಾವು ಒಂಚೂರು ಸಮಾಧಾನವಾಗಿ ಮಾತಾಡೋಣ, ಎಲ್ಲದಕ್ಕೂ ಪರಿಹಾರ ಇರುತ್ತೆ. ತಗೋ. ಪರಿಹಾರ ಯಾಕೆ ಬೇಕು ಅದಕ್ಕೆ? ಇವಳಿಗೆ ಕೂಗಾಡಿ ಹಾರಾಡಿ ದೊಡ್ಡ ಮನೆಯವ್ರನ್ನ ಎದುರಿಸ್ತಿದ್ದಾಳೆ. ಅಲ್ಲ, ಸಮಾಧಾನವಾಗಿ ಮಾತಾಡಿದ್ರೆ ತಾನೆ ಮುಂದಿನ ದಾರಿ ಅನ್ನೋದು ಕಾಣೋದು. ಇವಳಿಗೆಲ್ಲ ಈಗಲೇ ಆಗ್ಬೇಕು ಅಂದ್ರೆ ಚೆನ್ನಾಗಿದೆ ರೀ, ಅಪ್ಪ ಮಗಳು ಸೇರ್ಕೊಂಡು ಇರೋ ದಾರಿಗೆ ಮಣ್ಣು ಹಾಕಿದ್ರಿ, ಈಗ ಬೇರೆ ದಾರಿ ಹುಡ್ಕೊ ಮಾತಾಡ್ತಿದ್ದಾರೆ ಮಹಾನುಭಾವರು. ಏನೇ ಹೀಗಂದ್ರೆ ಆ ಹುಡುಗ ಎಂಥವನು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಮದುವೆ ಆಗಿದ್ದಿದ್ರೆ ನಮ್ಮ ಲಕ್ಷ್ಮಿ ನರಕ ಅನುಭವಿಸ್ತಿದ್ಲು. ಓಹೋಹೋ, ಮದ್ವೆ ಆದ್ಮೇಲೆ ಎಲ್ರು ಇನ್ ಸ್ವರ್ಗಕ್ಕೆ ಹೋಗ್ಬಿಡಲ್ಲ. ಎಲ್ಲಾರ ಮನೆಯಲ್ಲೂ ಇದ್ದಿದ್ದೆ ಒಂದಿಲ್ಲ ಒಂದ್ ಗೋಳು. ಬೆಳೆದ ಹೆಣ್ಮಕ್ಳನ್ನ ಮನೆಯಲ್ಲಿ ಎಷ್ಟು ದಿನ ಅಂತ ಇಟ್ಕೋತೀರಾ? ಅವನೇನೋ ಹಾಳಾಗ್ ಹೋದ, ಆದ್ರೆ ಈಗ ಈ ಸಾಹೇಬ್ರ ಮೊಮ್ಮಗನೇ ಮದ್ವೆ ಆಗು ಅಂದ್ವಲ್ಲ, ಅದಕ್ಕೂ ಬೇಡ ಅಂತಿದ್ದಾಳೆ ರಾಕ್ಷಸಿ. ಈಗ ಇನ್ನೇನ್ ಮಾಡ್ಕೊಂಡು ಸಾಯ್ಬೇಕು ನಾವು? ಯಜಮಾನ್ರೇನೋ ಹೇಳಿದ್ದಾರೆ, ಆದಿ ಇಷ್ಟ ಇಲ್ಲ ಅಂತಿದ್ದಾನಲ್ಲ, ನಮ್ಮ ಲಕ್ಷ್ಮಿನೂ ಇಷ್ಟ ಇಲ್ಲ ಅಂತಿದ್ದಾಳಲ್ಲ. ಯಾಕ್ರಿ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಚಿನ್ನದಂತ ಹುಡುಗ, ಅಷ್ಟು ದೊಡ್ಡ ಶ್ರೀಮಂತರು. ಆ ಗೌರಮ್ನವ್ರ ಮಗನ್ ತರ ಕೆಟ್ಟ ಚಟ ಇಲ್ಲ ಅವನಿಗೆ. ಅಂತ ಹುಡುಗನ ಮದುವೆ ಮಾಡ್ಕೊಂತ ಸಾಹೇಬ್ರೆ ಹೇಳಿದ್ರೆ ಇನ್ನೇನ್ರಿ ಇವ್ರ ದೌಲತ್ತು? ನಳಿನಿ, ಅದು ಹಾಗಲ್ಲ. ಶ್ರೀಮಂತಿಕೆನೇ ಮುಖ್ಯ ಆಗಲ್ಲ, ಅವ್ರಿಗೆ ಇಷ್ಟ ಆಗ್ಬೇಕು ಅಲ್ವಾ? ಚೆನ್ನಾಗಿದೆ ಅಕ್ಕ, ತುಂಬಾ ಚೆನ್ನಾಗಿದೆ. ನಿಮ್ಮನೆಗೆ ಶ್ರೀಮಂತರ ಸೊಸೆ ಬರ್ಬಹುದು, ನಮ್ಮನೆಗೆ ಶ್ರೀಮಂತರ ಹಳೆಯ ಬರಬಾರ್ದಲ್ವಾ? ಈಗ ಗೊತ್ತಾಯ್ತಾ ನಿಮ್ಗೆಲ್ರಿಗೂ? ನಿನಗೆ ಒಂದು ಚೂರಾದ್ರೂ ಆತ್ಮಸಾಕ್ಷಿ ಅನ್ನೋದು ಚುಚ್ಚಲಿಲ್ವಾ? ಇಲ್ಲ, ನನಗೆ ಸ್ವಲ್ಪನೂ ಗಿಲ್ಟ್ ಫೀಲ್ ಆಗ್ಲಿಲ್ಲ. ಯಾಕೆ? ಅಮ್ಮುಗೆ ಅವಳ ಕನ್ಸುಗಳನ್ನ ನುಚ್ಚು ನೂರು ಮಾಡಿ ಈ ಹಳ್ಳಿ ಕೊಂಪೆಲಿರೋ ಆಫ್ಟರ್ ಆಲ್ ಒಬ್ಬ ಸ್ಕೂಲ್ ಟೀಚರ್ಗೆ ಮದುವೆ ಮಾಡ್ಕೊಡುವಾಗ ನಿಮಗೆ ಗಿಲ್ಟ್ ಫೀಲ್ ಆಯ್ತಾ? ಇಲ್ವಲ್ಲ. ಇದು ಹಾಗೇನೆ. ಆ ಲಕ್ಷ್ಮಿ ಅಮ್ಮು ಜೀವನನ ಹಾಳು ಮಾಡಿದ್ಲು. ಈಗ ಅಮ್ಮು ಅನುಭವಿಸ್ತಾ ಇರೋ ನೋವನ್ನ ಅವಳು ಅನುಭವಿಸ್ಲಿ ಅಷ್ಟೇ. ಸ್ವಲ್ಪನಾದ್ರೂ ವಿವೇಕ ಇಟ್ಕೊಂಡು ಮಾತಾಡೋ. ಒಂದು ಹೆಣ್ಮಗು ಜೀವನನ ಬೀದಿಗೆ ತಂದಿರೋದನ್ನ ಘನಕಾರ್ಯ ಅನ್ನೋ ತರ ಸಮರ್ಥನೆ ಮಾಡ್ಕೊಳ್ತಾ ಇದೆಯಲ್ಲ ನೀನು. ಅಸಹ್ಯ ಆಗುತ್ತೆ ಕೇಳೋಕೆ. ಏನಂದೆ ನೀನು? ಅಮ್ಮು ಲೈಫು ಹಾಳಾಗೋಯ್ತಾ? ಎಲ್ಲ ಹಾಳಾಗಿದೆ ತೋರಿಸು. ಅಮ್ಮಗೆ ಯಾರಾದ್ರೂ ನಿಂತರ ಸುಳ್ಳು ಹೇಳಿ ಕದ್ದು ಮುಚ್ಚಿ ಮದುವೆ ಮಾಡಕ್ ನೋಡಿದ್ರ?